ನೋಡಿ ನಾನಿವತ್ತೊಂದು ನೋಡಿ ಗುಡ್ ಮಾರ್ನಿಂಗ್ ಎವ್ರಿಬಡಿ. ನೋಡಿ ಈ ಥರ ಸಾಫ್ಟ್ ಆದ ಆನಿಯನ್ ಸೆಟ್ ದೊಡ್ತು. ಇದಕ್ಕೆ ಅಕ್ಕಿ ನೆನೆಸ್ಲಿಕ್ಕಿಲ್ಲ, ಕಾಯಿ ಇದಕ್ಕೆ ಉದ್ದಿನ ಬೇಳೆ ಹಾಕಲಿಕ್ಕಿಲ್ಲ, ದಿಢೀರನೇ ಬೆಳಗಾತ ಫರ್ಮೆಂಟೇಷನ್ಗೆ ಇಡಲಿಕ್ಕಿಲ್ಲ, ಏನು ಸೋಡಾ ಏನು ಹಾಕಿ ಈ ಥರ ಸಾಫ್ಟ್ ಆದ ನಾನು ಇವತ್ತು ದೋಸೆ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಆನಿಯನ್ ಸೆಟ್ ದೋಸೆ ಅಂತ ಹೇಳ್ತಾರೆ. ಇದಕ್ಕೆ ನಾನು ಆನಿಯನ್ ಚಟ್ನಿ ಕೂಡ ಮಾಡಿದ್ದೇನೆ. ನಿಮಗೆ ಇದು ಇಷ್ಟ ಆದರೆ ನೋಡಿ ಈ ರೆಸಿಪಿಯನ್ನು ಕ್ಲಿಯರಾಗಿ ನೋಡಿ. ಇದಕ್ಕೆ ಆನಿಯನ್ ಚಟ್ನಿ ಕೂಡ ಮಾಡಿ ಇವತ್ತು ಈ ವಿಡಿಯೋ ನಿಮಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ. ಈ ವಿಡಿಯೋ ನಿಮಗೆ ಮಾಡಬೇಕಂತಿದೆ. ಈ ಥರ ಆನಿಯನ್ ಸೆಟ್ ದೋಸೆ ದಿಢೀರನ್ನೇ ಮಾಡೋದು ಹೇಗೆ ಅಂತ ನಿಮಗೆ ಕಲಿಲಿಕ್ಕಿದ್ರೆ ನನ್ನ ವಿಡಿಯೋವನ್ನು ಕ್ಲಿಯರಾಗಿ ನೋಡಿ. ನಾನೀಗ ಆನಿಯನ್ ಸೆಟ್ ದೋಸೆ ಹೇಗೆ ವಿತ್ ಆನಿಯನ್ ಚಟ್ನಿ ಹೇಗೆ ಮಾಡೋದಂತ ನಿಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದೇನೆ. ಬನ್ನಿ ನೋಡಿ ಕಲೀರಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತೊಂದು ಆನಿಯನ್ ಸೆಟ್ ದೋಸೆ ಅಂತ ನೀವು ಇದಕ್ಕೆ ಹೇಳ್ಬೋದು. ಇದಕ್ಕೆ ಉದ್ದ ಹಾಕಲಿಕ್ಕಿಲ್ಲ, ಅಕ್ಕಿ ನೆನೆಸ್ಲಿಕ್ಕಿಲ್ಲ, ದಿಢೀರನೇ ಮಾರ್ನಿಂಗಿಗೆ ಬೆಳಗಾತನೇ ಮಾಡ್ಬೋದು. ನಾನಿವತ್ತು ಬೆಳಗಾತ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೆ. ಇದಕ್ಕೆ ನೀವು ಎಷ್ಟು ಮೆಜರ್ಮೆಂಟ್ ಬೇಕಷ್ಟು ನೀವು ಬಾಂಬೆ ರವೆ ತಗೊಳ್ಳಿ, ಸಣ್ಣ ರವೆ, ಚಿರೋಟಿ ರವೆ ಅಲ್ಲ. ನಾನಿಲ್ಲಿ 1.5 ಕಪ್ಪಿನಷ್ಟು, ನಮಗೆ ಜನ ನೋಡಿ ನಾನು ತಗೊಳ್ತಾ ಇದ್ದೇನೆ, 1.5 ಕಪ್ಪಿನಷ್ಟು ನಾನು ಇಲ್ಲಿ ರವೆ ತಗೊಂಡಿದ್ದೇನೆ. ಇದನ್ನು ಒಂದು ಸಲ ಧೂಳೆಲ್ಲ ಇರ್ತದಲ್ಲ, ಒಂದು ಸಲ ತೊಳ್ಕೊಂಡು ಬರುವ ಇದನ್ನು ಅಷ್ಟೇ. ಈಗ ಮಿಕ್ಸಿ ಜಾರಿಗೆ ಈ ರವೆ ಉಂಟಲ್ಲ ತೊಳೆದನ್ನು ನಾನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಸಲ ತೊಳೆದ್ರೆ ಸಾಕು. ಈಜಿ ಉಂಟು. ನೀವು ಉದ್ದು, ಅವಲಕ್ಕಿ, ಈನೋ, ಸೋಡಾ ಏನು ಹಾಕಲಿಕ್ಕಿಲ್ಲ, ದಿಢೀರನೇ ಮಾಡ್ಬೋದು ಇದನ್ನು ದೋಸೆಯನ್ನು. ನಾನು ತುಂಬ ವೆರೈಟಿ ಆಫ್ ದೋಸೆ ನನ್ನ ರೆಸಿಪಿ ಇದರಲ್ಲಿ ಉಂಟು ಚಾನಲಲ್ಲಿ, ಸಹನಾ ಸೋನಿ ಕ್ರಿಯೇಷನಲ್ಲಿ. ಸೊ ನೀವು ನೋಡಿದ್ದೀರಿ ಅಂತ ಮಾಡಿದ್ದೀನಿ. ಹೊಸತು ವ್ಯೂವರ್ಸ್ ಅದನ್ನೆಲ್ಲ ನೋಡಿ. ಇದಕ್ಕೆ ನಾನು ಒಂದು 3/4 ಕಪ್ನಷ್ಟು ಕಾಯಿ ತುರಿ ಹಾಕ್ತೇನೆ. ತೆಂಗಿನಕಾಯಿ ತುರಿ ಒಂದು 4-5 ಸ್ಪೂನ್ ಹಾಕಿದರೆ ಸಾಕಾಗ್ತದೆ ನಮಗೆ. ನೀವು ಮೆಜರ್ಮೆಂಟಿಗೆ ನಾನು ಕಪ್ಪಲ್ಲಿ ಅಳತೆ ಮಾಡಿದ್ದು. ಈಗ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆನಿಯನ್ ಸೆಟ್ ದೋಸೆ ಅಂತ ಹೇಳಿದೆಲ್ಲ, ಇದಕ್ಕೊಂದು ಆನಿಯನ್ ಕಡಿಯುವಾಗ ಹಾಕ್ತೇನೆ. ಆನಿಯನನ್ನು ತುಂಡು ಮಾಡಿ ಹಾಕುವ. ಮಿಕ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತದಲ್ಲ ಕಡಿಯುವಾಗ. ಇದನ್ನೀಗ ನಾನು ಒಂದು ಆನಿಯನ್ ಹಾಕಿದ್ದೇನೆ, ಮೀಡಿಯಮ್ ಸೈಜಿದ್ದು. ಒಳ್ಳೆ ಟೇಸ್ಟ್ ಕೊಡ್ತದೆ, ಸಾಫ್ಟು ಆಗ್ತದೆ ದೋಸೆ. ಏನು ಅವಲಕ್ಕಿ ಏನು ಹಾಕೋದಿಲ್ಲ. ಈಗ ಎಲ್ಲರಿಗೂ ಎಸಿಡಿಟಿ ಪ್ರಾಬ್ಲಮ್ ಉಂಟು, ಎಲ್ಲ ಕಡೆಯಲ್ಲಿ ಇದೇ ಕೇಳೋದು. ಇದಕ್ಕೆ ನಾನು ಚಟ್ನಿನೂ ಮಾಡ್ತೇನೆ, ಅದನ್ನು ರೆಸಿಪಿ ಶೇರ್ ಮಾಡ್ತೇನೆ. ಈಗ ಹುಳಿ ಬರಬೇಕಲ್ಲ ನಮಗೆ, ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ತೇನೆ. ನಾನೊಂದು 4 ಟೇಬಲ್ ಸ್ಪೂನ್ ಮೊಸರು ಹಾಕ್ತೇನೆ. 3 ಇದು ಗಟ್ಟಿ ಮೊಸರು, 4 ಟೇಬಲ್ ಸ್ಪೂನ್ ಮೊಸರು ಹಾಕಿದೆ. ಈಗ ಉಪ್ಪು ಹಾಕಿ ಕಡಿತೇನೆ. ಕಡಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬಾಂಬೆ ರವೆ ಎಲ್ಲ, ಸೊ ಬೇಗ ಆಗ್ತದೆ. ಉಪ್ಪು ಹಾಕಿದ ರುಚಿಗೆ. ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ ಈಗ ನಾನು ಮಿಕ್ಸಿ ಜಾರಿಂದ ನುಣ್ಣಗೆ ಅರ್ಧ ತಂದಿದ್ದೇನೆ. ನುಣ್ಣಗೆ ಅಂತ ಏನಲ್ಲ, ಬಾಂಬೆ ರವೆ ಸ್ವಲ್ಪ ತರ್ತಾರೆ. ಇದು ಒಂದು ಅಕ್ಕಿದು ಕಾಯಿ ತುರಿದೆಲ್ಲ ತುಂಡಿದ್ರೆ ಏನು ರುಚಿಗೆ ಏನು ತೊಂದರೆ ಆಗುತ್ತಲ್ಲ, ಸ್ವಲ್ಪ ನೀರು ಹಾಕಿ ನಾನು ಕಲಸಿಡ್ತೇನೆ. ಇದಕ್ಕೆ ನಾನೊಂದು ಅರ್ಧ ಲೋಟಷ್ಟು ನೀರು ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ಹಾಕಿದೆ. ನೋಡಿ ಉದ್ದಿನ ದೋಸೆ ಹಿಟ್ಟು ಎಷ್ಟಕ್ಕೆ ನೀವು ಕಡ್ದಿಡ್ತೀರಿ ಅದೇ ಥರ ನೀವು ಈಗ ರೆಡಿ ಮಾಡಿ. ನೋಡಿ ಇದು ರೆಡಿ ಆಯಿತು, ಹಿಟ್ಟು ರೆಡಿ ಆಯಿತು. ಎಷ್ಟು ಬೇಗ ಆಯಿತು ನೋಡಿ. ಈಗ ನಾನೊಂದು ಚಟ್ನಿ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಇದಕ್ಕೆ ಆನಿಯನ್ ಏನು ಸ್ಪೆಷಲ್ ಏನಿಲ್ಲ, ಆನಿಯನ್ ಹಾಕಿ ಚಟ್ನಿ ಮಾಡ್ತೇನೆ. ಇದಕ್ಕೆ ಅದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನಾನೀಗ ಒಂದು ಚಟ್ನಿಗೆ ಒಂದು ಬಣಲೆ ಇಟ್ಟಿದ್ದೇನೆ. ಈ ಬಣಲೆ ಸ್ವಲ್ಪ ನಾವು ಎಲ್ಲ ಅಡಿಗೆ ಕೋಕೋನಟ್ ಆಯಿಲಲ್ಲೇ ಮಾಡೋದು. 1 ಟೇಬಲ್ ಸ್ಪೂನಷ್ಟು ಸಾಕು, 1-2 ಟೇಬಲ್ ಸ್ಪೂನ್, ಸಣ್ಣ ಟೇಬಲ್ ಸ್ಪೂನ್ ಅದು 2 ಟೇಬಲ್ ಸ್ಪೂನಷ್ಟು. ನೋಡಿ ಕುಕ್ಕಿಂಗ್ ಆಯಿಲ್ ಹಾಕಿದೆ, ಹೆಚ್ಚು ಎಣ್ಣೆ ಹಾಕಬೇಡಿ, ಒಳ್ಳೆಯದು ಅಲ್ಲ ಹೆಲ್ತಿಗೆ. ಸೊ ಇದರಲ್ಲಿ ನಾನು ಏನೆಲ್ಲ ತಗೊಂಡಿದ್ದೇನಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ತಗೊಂಡಿದ್ದೇನೆ. ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಚನ್ನಾ ದಾಲ್ ಅಂದರೆ ಕಡಲೆಬೇಳೆ ತಗೊಂಡಿದ್ದೇನೆ. ಅದನ್ನು ಎಣ್ಣೆಗೆ ಹಾಕ್ತೇನೆ, ಜಸ್ಟ್ ಫಾರ್ ಫ್ಲೇವರಿಗೆ ಅಷ್ಟೇ. ಮತ್ತು ನಾನು ಇಲ್ಲಿ 4 ಬ್ಯಾಡ್ಗೆ ಚಿಲ್ಲಿ ತಗೊಂಡಿದ್ದೇನೆ. 2 ಆನಿಯನ್ ರಫ್ಲಿ ಚಾಪ್ ಮಾಡಿ ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕ್ತೇನೆ. ಇದನ್ನು ಚೂರು ನಾವು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡುವ. ಇದು ಹುಣಸೆ ಹಣ್ಣು, ಮತ್ತು ನಾವು ಕಡಿಯುವಾಗಿ ಹುಣಸೆ ಹಣ್ಣು ಹಾಕುವ. ಇದನಿಗೆ ಚೆಂದ ಮಾಡಿ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡುವ. ಸಿಮ್ಮಲ್ಲಿ ಗ್ಯಾಸ್ ಇಟ್ಟಿದ್ದೇನೆ ನಾನು. ಆಯಿಲ್ ಕಡಿಮೆ ಹಾಕಿದ ಕೂಡ ಗ್ಯಾಸ್ ಸಿಮ್ಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕಾಗ್ತದೆ.
ಆಗ ಮೆಣಸಿನದು ಹಸಿ ವಾಸನೆ, ನೀವು ಮೆಣಸು 2-3 ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ, ಯಾಕಂದರೆ ಇದಷ್ಟು ಬ್ಯಾಡಗಿ ಚಿಲ್ಲಿ ಹೆಚ್ಚು ಖಾರ ಇಲ್ಲ. ಮತ್ತು ಆನಿಯನ್ ಹಾಕಿದ ಕೂಡ ಸ್ವಲ್ಪ ಚಟ್ನಿ ಸ್ವೀಟ್ ಬರ್ತದೆ. ಸೊ ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಸ್ವಲ್ಪ ಖಾರ ಹಾಕಿದ್ದು ನಾನು. ಬೇಕಿದ್ದರೆ 1 ಚಿಲ್ಲಿ ತೆಗೆದಿಡ್ಬೋದು. ಇದಕ್ಕೆ ನಾನು ಉಪ್ಪು ಹಾಕಿಬಿಡ್ತೇನೆ, ಆಗ ಸಾಫ್ಟ್ ಆಗ್ತದೆ. ಇದನ್ನೀಗ ನಾನು ಗ್ಯಾಸ್ ಈಗ ಉಪ್ಪು ಹಾಕಿದ ಕೂಡಲೇ ಉಂಟಲ್ಲ ಆನಿಯನ್ ನೋಡಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಸಾಫ್ಟ್ ಆಗ್ತಾ ಬಂತು. ಇದು ಆಫ್ ಮಾಡ್ತೇನೆ. ತಣಿದ ನಂತರ ಇದಕ್ಕೆ ನಾನು ನಿಮಗೆ ತೋರಿಸ್ತೇನೆ. ಮಿಕ್ಸಿ ಜಾರಿಗೆ ಹಾಕುವ ತಣಿಯುವಾಗ ಸ್ವಲ್ಪ ಕಾಯಿ ತುರಿ ಹಾಕಿ ಹುಳಿ ಹಾಕಿ ನಾವು ಇದನ್ನು ಟೇಸ್ಟ್ ಮಾಡಿ ತರುವ. ಗ್ಯಾಸ್ ಆಫ್ ಮಾಡಿದೆ. ಇನ್ನು ಬಿಸಿಯಲ್ಲೇ ಇದು ಸಾಫ್ಟ್ ಆಗ್ತದೆ, ಸಾಕಿಷ್ಟು. ಇದೇನು ಸ್ಟೋರ್ ಮಾಡುವ ಇದಲ್ಲ, ಕೂಡಲೇ ತಿಂದು ಹೋಗ್ತೀವಿ. ಚಟ್ನಿ ಖಾಲಿ ಆಗ್ತಿದಲ್ಲ ಕೂಡಲೇ ದೋಸೆ ಒಟ್ಟಿಗೆ. ಬಟ್ ಇದು ಕಾಂಬಿನೇಷನ್ ಒಳ್ಳೆಯದಾಗ್ತದೆ. ಆನಿಯನ್ ಸೆಟ್ ದೋಸೆಗೆ ಆನಿಯನ್ ಚಟ್ನಿ. ನಾನೀಗ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಕಾಯಿ ತುರಿ ಹಾಕ್ತೇನೆ. ಯಾಕಂದರೆ ನಾನು ಆನಿಯನ್ ಹಾಕ್ತೇನಲ್ಲ ಅದೇ ಸಾಕಾಗ್ತದೆ. ಮತ್ತು ನಾನಿಲ್ಲಿ ಫ್ರೈ ಮಾಡಿದ ಆನಿಯನನ್ನು ಹಾಕ್ತೇನೆ. ಈಗ ಅದಕ್ಕೆ ಆನಿಯನ್ ಚಿಲ್ಲಿ ಎಲ್ಲ ಹಾಕಿದ್ದುಂಟಲ್ಲ ಇದೆಲ್ಲ ತಣಿದಿರ್ತದೆ. ಇದನ್ನೆಲ್ಲ ಇದಕ್ಕೆ ಹಾಕುವ. ಹುಣಸೆ ಹಣ್ಣು ಹಾಕ್ತೇನೆ, ಸಣ್ಣದ ಪೀಸ್ ಹುಳಿಗೆ. ಉಪ್ಪು ಆಲ್ರೆಡಿ ಹಾಕಿದ್ದೇನೆ ನಾನು. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರ್ಧ ತರ್ತೇನೆ. ರುಚಿಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಣ ಮೆಣಸಿನ ಚಟ್ನಿ ಇದು, ಹಸಿಮೆಣಸಲ್ಲ. ಈಗ ಗ್ರೈಂಡ್ ಮಾಡಿ ತರ್ತೇನೆ. ಈಗ ನೋಡಿ ನಾನು ಚಟ್ನಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ. ನಿಮಗೆ ಯಾಕಂದರೆ ನಾನು ಕಡಲೆಬೇಳೆ ಸ್ವಲ್ಪ ಹಾಕಿ, ನಮ್ಮಲ್ಲಿ ಸ್ವಲ್ಪ ಫ್ಲೇವರ್ ಕಡಲೆಬೇಳೆ, ನಾವಿಲ್ಲಿ ಸೌತ್ ಇಂಡಿಯನ್ಸ್ ಎಲ್ಲ ಕಾಯಿ ಹಾಕಿ ಚಟ್ನಿ ಮಾಡೋದು. ಸೊ ನಿಮ್ಗೆ ಇನ್ನೂ ಕಾಯಿ ಅವಾಯ್ಡ್ ಮಾಡಬೇಕಾದ್ರೆ ನಾನು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿದ್ದೇನೆ. ನೀವು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಬೋದು. ಆಗ ಮತ್ತು ಕಾಯಿ ತುರಿ ಕಡಿಮೆ ಹಾಕ್ಬೋದು, ನಿಮಗೆ ದಪ್ಪ ಬರ್ತದೆ. ಕಡಲೆ ಹಾಕುವುದು ಸ್ವಲ್ಪ ಚಟ್ನಿ ದಪ್ಪ ಬರಲಿಕ್ಕೆ ಅಂತ, ಅದು ನಿಮಗೆ ಬಿಟ್ಟದ್ದು. ನಮ್ಮಲ್ಲಿ ಸ್ವಲ್ಪ ಚಟ್ನಿ ಕಾಯಿ ಬೇಕು ಹೇಳ್ತಾರೆ. ಎಸಿಡಿಟಿ ಪ್ರಾಬ್ಲಮ್ನವರಿಗೆ ಹೇಳಿದ್ದು ನಾನು. ನಾನೀಗ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಸಣ್ಣ ತವ ಇಟ್ಟಿದ್ದೇನೆ, ಒಗ್ಗರಣೆ ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ನಾನು ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೇನೆ ಯಾವಾಗಲೂ. ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ತೇನೆ, ಸಾಸಿವೆ ಹಾಕ್ತೇನೆ. ನೀವು ಕಡಲೆಬೇಳೆ ಜಾಸ್ತಿ ಹಾಕಿದರೆ ಹಿಂಗು ಹಾಕ್ಬೋದು, ಅದು ಆಪ್ಷನಲ್. ಕೆಲವರಿಗೆ ಹಿಂಗಿನ ಫ್ಲೇವರ್ ಇಷ್ಟ ಆಗ್ತದೆ. ಇದಕ್ಕೆ ಬೇವಿನ ಎಲೆ ಹಾಕ್ತೇನೆ. ಖಾರ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಒಣಮೆಣಸು 2 ಮೆಣಸನ್ನು ಹಾಕ್ಬೋದು. ಚಟ್ನಿಯಿಂದ ಖಾರ ಕಡಿಮೆ ಆಯಿತು, ಪುನಃ ನೀವು ರುಬ್ಬಲಿಕ್ಕೆ ಪುನಃ ಹಾಕಬೇಕಾಗಿ ಏನಿಲ್ಲ. ಆಗ ನೀವು ಒಣಮೆಣಸು, ನಾನು ಚೂರು ಹಿಂಗೆ ಹಾಕ್ತೇನೆ. ಚೂರು ಅಂದರೆ ಚೂರು ಪಿಂಚ್, ಸ್ವಲ್ಪ ಫ್ಲೇವರ್ ಕೊಡಲಿಕ್ಕೆ. ಇದು ಆಪ್ಷನಲ್. ಈಗ ನಾನು ಒಗ್ಗರಣೆ ಹಾಕ್ತೇನೆ. ಇಲ್ಲಿಗೆ ಚಟ್ನಿ ರೆಡಿ ಆಯಿತು. ಇನ್ನು ದೋಸೆ ರೆಡಿ ಮಾಡುವ. ನಾನೀಗ ಇಲ್ಲಿ ದೋಸೆ ಕಾವಲಿ ಇಟ್ಟಿದ್ದೇನೆ. ನೋಡಿ ಕಾವಲಿ ಕಾಯ್ತಾ ಬಂತು. ಈಗ ನಾನು ದೋಸೆ ಮಾಡ್ತೇನೆ. ಹೀಗೆ ಹಾಕಿಬಿಟ್ರೆ ಸಾಕು, ಅದಷ್ಟಕ್ಕೆ ಸ್ಪ್ರೆಡ್ ಆಗ್ತದೆ ಅದು. ನೋಡಿ ಉಬ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಏನು ನಾನು ಇದಕ್ಕೆ ಸೋಡಾ ಪೌಡ್ರ್ ಏನೂ ಹಾಕಲಿಲ್ಲ. ಅವಲಕ್ಕಿನೂ ಈ ಸಲ ಹಾಕಲಿಲ್ಲ. ನಾನು ಸೆಟ್ ದೋಸೆ ಇನ್ನೊಂದು ಟೈಪಲ್ಲಿ ಮಾಡ್ತೇನೆ ದಿಢೀರ್ ಅಂತ, ಅದು ವಿಡಿಯೋ ಉಂಟು. ನಾನು ತುಂಬ ಹಿಂದೆ ಸ್ಟಾರ್ಟಿಂಗ್ ಹಾಕಿದ್ದು ನೋಡಿ, ಎಷ್ಟು ತೂತು ಬಿತ್ತು, ಎಷ್ಟು ಲೈಕ್ ಆಯ್ತು ನೋಡಿ. ನೀವೇ ನೋಡ್ತಾ ಇದ್ದೀರಿ ನೋಡಿ. ಇದನ್ನು ನಾನು ಲೆಡ್ ಮುಚ್ತೇನೆ ನೋಡಿ. ಎಷ್ಟು ಲೈಕ್ ಆದ ಸಾಫ್ಟ್ ಆದ ನೋಡಿ ಸೆಟ್ ದೋಸೆ, ಆನಿಯನ್ ಸೆಟ್ ದೋಸೆ ರೆಡಿ ಆಯಿತು. ಇನ್ನೊಂದು ದೋಸೆ ನಾನು ಮಾಡಿ ತೋರಿಸ್ತೇನೆ. ಇನ್ನೊಂದು ದೋಸೆ ಒಯ್ತೇನೆ. ನೀವು ಬೇಕಿದ್ದೆ ಮಗ್ಚಿ ಕೂಡ ಹಾಕ್ಬೋದು. ಖಾಲಿ ಹಾಕಿ ನೋಡಿ, ಹೀಗೆ ಬಿಟ್ಟರೆ ಅದು ಸ್ಪ್ರೆಡ್ ಆಗ್ತದೆ ಅದಷ್ಟಕ್ಕೆ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಡೀನಿ ನೋಡಿ. ತೂತದು ಬಿದ್ದ ಕೂಡಲೇ ನೋಡಿ, ಹಾಕಿದ ಕೂಡಲೇ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತೂತ್ ಆಗ್ತದೆ ದೋಸೆಯಲ್ಲಿ. ಇದೇ ಥರ ಮಾಡೋದು, ಏನು ಈಸಿ ಉಂಟು. ನೀವು ಬೆಳಗಾತ ರಾತ್ರಿ ಎಲ್ಲಿಗೆ ನಾವು ಹೋಗಿ ಬಂದರೆ ಸಾಯಂಕಾಲ ಲೇಟ್ ಆದರೆ ಅಕ್ಕಿ ನೆನೆಸ್ಲಿಕ್ಕೆಲ್ಲ ಪ್ರಾಬ್ಲಮ್ ಆದರೆ ಈ ಥರ ದಿಢೀರನೇ ದೋಸೆ ನಾವು ಮಾಡ್ಬೋದು. ನನ್ನ ಇನ್ನೊಂದು ವೀಡಿಯೋದಲ್ಲಿ ನಾನು ಬೇಕಾದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೇನೆ.
ಶೇರ್ ಮಾಡ್ತೀನಿ. ಅದರಲ್ಲಿ ನಂದು ಸೆಟ್ ದೋಸೆ ಅಂತ ಇನ್ನೊಂದು ಉಂಟು, ಅದು ಕೂಡ ಬಾಂಬೆ ರವೆ ಹಾಕಿ, ಅದು ಕೂಡ ದಿಢೀರನ್ನೇ ಮಾಡುವಂಥದ್ದು. ಅದನ್ನ ತುಂಬ ಹಿಂದೆ ಹಾಕಿದ ನಾನು ಸ್ಟಾರ್ಟ್ ವಿಡಿಯೋ ಮಾಡುವಾಗ ಹಾಕಿದ್ದದು. ಅದಕ್ಕೆ ಹೊಸ ಸಬ್ಸ್ಕ್ರೈಬರ್ ನೀವು ನೋಡಿದಿರಿ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಅದು ಹಾಗೆ ಈಸಿಲಿ ಮಾಡಲಿಕ್ಕಾಗ್ತದೆ. ಸೊ ಇದು ಹಾಗೆ ನಾನು ತುಂಬ ದೋಸೆ ರೆಸಿಪಿ ಹಾಕಿದ್ದೇನೆ, ನೀವೆಲ್ಲ ವ್ಯೂ ಮಾಡಿ ನೋಡಿ, ನಿಮಗೆ ಅರ್ಜೆಂಟ್ ಬೇಕಾಗ್ತದೆ ಅಲ್ಲ, ಅದಕ್ಕೆ ಹೇಳಿ. ಸೌತ್ ಇಂಡಿಯನ್ಸ್ ಹೆಚ್ಚಿನವ್ರು ನಾವು ದೋಸೆ ಇಡ್ಲಿನೇ ತಿನ್ನೋದು. ನೋಡಿ ಎಷ್ಟು ಲೈಕ್ ಆಯ್ತು ನೋಡಿ. ಬೇಕಿದ್ದರೆ ನಿಮಗೆ ಇದು ಮುಚ್ಚು ಹಾಕಬೇಕಂತಿದ್ದರೆ ಮುಚ್ಚು ಹಾಕ್ಬೋದು. ಒಳ್ಳೆ ನೋಡಿ ಹಿಂದ್ಗಡೆಯಲ್ಲಿ ಒಳ್ಳೆ ಬ್ರೌನ್ ಆಗಿ ಕಾದಿರ್ತದೆ. ಇದೇ ಥರ ಎಲ್ಲ ದೋಸೆಯನ್ನು ಮಾಡೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗದವ್ರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಇನ್ನೊಂದು ಪರವಾಗಿ ಒಂದು ಒಳ್ಳೆ ವಿಡಿಯೋದಿಂದ ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.